ಕೆಐಎಡಿಬಿ ವಿರುದ್ಧ ರೈತರ ಆಕ್ರೋಶ. ಕೊಟ್ಟ ಮಾತಿನಂತೆ ನಡೆದುಕೊಳ್ಳಿ, ಕೆಐಎಡಿಬಿ ವಿರುದ್ಧ ರೈತರ ಕಿಡಿ. ಹೌದು, ಕೆಐಎಡಿಬಿ ಕೂಡಲೇ ಪರಿಹಾರ ಧನ ನೀಡುವಂತೆ ಆಗ್ರಹಿಸಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ರೈತರು ಮಾತನಾಡಿದರು. ದೊಡ್ಡಬಳ್ಳಾಪುರದ ಈಗಾಗಲೇ ರೈತರಿಂದ ಫಲವತ್ತಾದ ಭೂಮಿಗಳನ್ನು ಅಭಿವೃದ್ಧಿಯ ಹೆಸರಿನಲ್ಲಿ ಕೆಐಎಡಿಬಿ ಪಡೆದುಕೊಂಡಿದ್ದು ಪರಿಹಾರ ಧನ ನೀಡದೆ ವಿಳಂಬ ಧೋರಣೆ ಮಾಡ್ತಿದೆ. ಸದರಿ ರೈತರ ಭೂಮಿಗಳಿಗೆ ಕೂಡಲೇ ಪರಿಹಾರ ಧನ ಬಿಡುಗಡೆ ಮಾಡದೇ ಇದ್ದಲ್ಲಿ ನಾವು ನ್ಯಾಯಾಲಯದ ಮೊರೆ ಹೋಗಬೇಕಾಗುತ್ತದೆ ಎಂದು ರೈತ ಮುಖಂಡ ನಾಗದೇನಹಳ್ಳಿ ಆನಂದಮೂರ್ತಿ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, ಸಾವಿರಾರು ಎಕರೆ ಪ್ರದೇಶದ ವ್ಯವಸಾಯಕ್ಕೆ ಯೋಗ್ಯವಾದ ಫಲವತ್ತಾದ ಭೂಮಿಯನ್ನ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆಯುತ್ತಿದೆ. ಆದರೆ ಭೂಮಿಯ ಮಾಲೀಕನಾದ ರೈತನಿಗೆ ಮಾತ್ರ ಹಣ ಕೊಡದೆ ಸತಾಯಿಸುತ್ತಿದೆ. ರೈತನು ವ್ಯವಸಾಯ ಮಾಡಲು ಭೂಮಿಯೂ ಇಲ್ಲದೆ ಪರಿಹಾರ ಧನವೂ ಇಲ್ಲದೆ ದಿನ ಕಳೆಯುವಂತಾಗಿದೆ. ಈಗಾಗಲೇ ಸಾಕಷ್ಟು ಭೂಮಿಯನ್ನ ಕಸಿದುಕೊಂಡಿರುವ ಸಂಸ್ಥೆ ಮತ್ತಷ್ಟು ಭೂಮಿಯನ್ನ ಸ್ವಾಧೀನ ಪಡಿಸಿಕೊಳ್ಳಲು ಮುಂದಾಗಿದೆ. ತಾಲೂಕಿನ ಕಸಬಾ ಹೋಬಳಿಯಲ್ಲಿ ಇನ್ನು ಮುಂದೆ ಯಾವುದೇ ಹೊಸ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯಬಾರದು. ಸರ್ಕಾರ ಹಾಗೂ ಅಧಿಕಾರಿಗಳು ಈಗ ಗಮನ ಹರಿಸಬೇಕು ಎಂದರು. ಸ್ಥಳೀಯ ಮುಖಂಡ ಹಾಗೂ ರೈತ ಕೋನಘಟ್ಟ ಆನಂದ್ ಕುಮಾರ್ ಮಾತನಾಡಿ, ಪರಿಹಾರ ಧನಕ್ಕಾಗಿ ರೈತರು ಕೆಐಎಡಿಬಿ ಕಚೇರಿಗೆ ಪ್ರತಿನಿತ್ಯ ಅಲೆದಾಡುವಂತಾಗಿದೆ. ಭೂಮಿಯನ್ನು ಕಸಿದುಕೊಂಡ ಸಂಸ್ಥೆ ಪರಿಹಾರ ಧನವನ್ನು ವಿಳಂಬ ಮಾಡದೆ ಶೀಘ್ರವಾಗಿ ನೀಡಿದರೆ ರೈತರಿಗೆ ಅನುಕೂಲವಾಗುತ್ತದೆ. ಅಲ್ಲದೆ ಪರಿಹಾರ ಧನ ಪಡೆಯುವ ವಿಷಯದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗಿದ್ದು ಕೂಡಲೇ ಅಧಿಕಾರಿಗಳು ಅಂತಹವರಿಗೆ ಕಡಿವಾಣ ಹಾಕಬೇಕಿದೆ ಎಂದರು. ಶಿಕ್ಷಕ ಹಾಗೂ ರೈತ ನರಸಿಂಹಮೂರ್ತಿ ಮಾತನಾಡಿ, ಭೂಮಿ ಕಳೆದುಕೊಂಡ ನೋವು ಒಂದು ಕಡೆಯಾದರೆ ಪರಿಹಾರ ಧನವನ್ನು ನಂಬಿ ಮುಂದಿನ ಜೀವನ ಕಟ್ಟಿಕೊಳ್ಳಲು ಮುಂದಾಗಿರುವ ರೈತರ ಸಮಸ್ಯೆಗಳು ಮತ್ತೊಂದು ಕಡೆ. ಇನ್ನಾದರೂ ಕೆಐಎಡಿಬಿ ಅಧಿಕಾರಿಗಳು ಮೀನಾಮೇಷ ಎನಿಸದೆ ಕೂಡಲೇ ಪರಿಹಾರ ಧನ ನೀಡಿ ರೈತರಿಗೆ ನೆರವಾಗಬೇಕಿದೆ ಎಂದರು. ಕಾರ್ಖಾನೆಯೊಳಗೆ ಅಪಾರ್ಟ್ಮೆಂಟ್ ನಿರ್ಮಾಣವನ್ನು ನಿರ್ಬಂಧಿಸಿ ಕೆಐಎಡಿಬಿ ಸಂಸ್ಥೆಯಿಂದ ಹಣ ಪಡೆಯದೆ ಭೂಮಿ ಉಳಿಸಿಕೊಂಡಿರುವಂತಹ ರೈತರಿಗೆ ಸ್ಥಳೀಯವಾಗಿ ಕಟ್ಟಡಗಳ ನಿರ್ಮಾಣ ಮಾಡಿ ಜೀವನ ಸಾಗಿಸಿಕೊಳ್ಳುವ ಅವಕಾಶವಿದೆ. ಆದರೆ ಈಗಾಗಲೇ ಕೆಐಎಡಿಬಿ ಸ್ವಾಧೀನಕ್ಕೆ ಪಡೆದು ಕಾರ್ಖಾನೆಗಳಿಗೆ ನೀಡಿರುವ ಜಾಗದಲ್ಲಿ ಕಾರ್ಖಾನೆಯವರೇ ಖುದ್ದು ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಮಾಡಿ ಕಾರ್ಮಿಕರ ವಾಸಕ್ಕೆ ಅವಕಾಶ ಕಲ್ಪಿಸುತ್ತಿದ್ದಾರೆ. ಹೀಗೆಯೇ ಮುಂದುವರೆದರೆ ಭೂಮಿ ಕಳೆದುಕೊಂಡ ರೈತರ ಜೀವನ ಕಟ್ಟಿಕೊಳ್ಳುವುದಾದರೂ ಹೇಗೆ? ಕಾನೂನಾತ್ಮಕವಾಗಿ ಅವಕಾಶವಿದ್ದರೆ ನಮಗೆ ತಿಳಿಸಲಿ, ಇಲ್ಲವೇ ಅಪಾರ್ಟ್ಮೆಂಟ್ಗಳ ನಿರ್ಮಾಣಕ್ಕೆ ಸಂಸ್ಥೆ ಕೂಡಲೇ ನಿರ್ಬಂಧಿಸಲಿ ಎಂದು ಗ್ರಾಮಸ್ಥರು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ನರಸಿಂಹಮೂರ್ತಿ, ಆನಂದಮೂರ್ತಿ, ರಾಮಣ್ಣ, ಮುನೇಗೌಡರು, ಶಿವಕುಮಾರ್, ಟಿಎಸ್ ನರಸಿಂಹಮೂರ್ತಿ ಸೇರಿದಂತೆ ಹಲವು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಗ್ರಾಮಗಳಿಗೆ ಬೆಲೆಯನ್ನು ನಿಗದಿಪಡಿಸ್ತಿದ್ದೀರಾ, ಅದೇ ಮಾನದಂಡದಲ್ಲಿ ನಮಗೆ ಕೊಡ್ತೀನಿ ಅಂತ ಹೇಳಿದ್ದೀರಾ. ಆ ಮಾನದಂಡದ ಅನುಸಾರವಾಗಿ ನಮ್ಮ ಭೂಮಿಗಳಿಗೆ ಬೆಲೆಯನ್ನು ಪುನರ್ ನಿಗದೀಕರಣಗೊಳಿಸಬೇಕು ನೀವು ಹೇಳಿರೋ ಮಾತು ಪ್ರಕಾರ. ಮೂರನೇದಾಗಿ, ಏನೀಗ ಕಸಬಾ ಹೋಬಳಿ ವ್ಯಾಪ್ತಿನಲ್ಲಿ ಅತ್ಯಂತ ಹೆಚ್ಚು ಭೂಮಿಯನ್ನು ನೀವು ಪಡೆದುಬಿಟ್ಟಿದ್ದೀರಾ. ಇನ್ನು 1 ಗುಂಟೆ ಭೂಮಿಯನ್ನು ಕೂಡ ಕಸಬಾ ಹೋಬಳಿ ವ್ಯಾಪ್ತಿನಲ್ಲಿ ಅಕ್ವೈರ್ ಮಾಡಿಕೊಡೋದು ಅನ್ನೋದು ನಮ್ಮ ಎಲ್ಲರೂ ರೈತರ ಪರವಾಗಿ ಮೊದಲನೇ ಆಗ್ರಹ ಆಗಿರ್ತದೆ. ನಾಲ್ಕನೇದಾಗಿ, ಏನು ನೀವು ಕೆಐಎಡಿಬಿಗೆ ಕಾರ್ಮಿಕರಿಗೆ ವಸತಿ ಗೃಹಗಳನ್ನು ಕಟ್ತಾ ಇದ್ದಾರಲ್ಲಿ ಅದನ್ನು ನಿಲ್ಲಿಸೋದಕ್ಕೆ ಈ ಕೂಡಲೇ ನೀವು ಕಾನೂನು ರೀತಿ ಕ್ರಮವನ್ನು ತಮ್ಮ ಅಧಿಕಾರಿ ವೃಂದ ಹಾಗೂ ಸರ್ಕಾರ ಕೈಗೊಳ್ಳಬೇಕು. ಯಾಕಂದರೆ ನೀವು ಕೊಡ್ತಾ ಇರೋ 10,000 ಅಡಿಗಿನ ಆಸೆಯನ್ನು ನಮ್ಗೆ ಹುಡ್ಸಿ, ನೀವು 10,000 ಚಿಲ್ಲರೆ ಅಡಿಗಳು ಕೊಡ್ತೀನಿ ಅಂತೇಳಿ ಆಸೆಯನ್ನು ಹುಟ್ಟಿಸ್ಬಿಟ್ಟು ಅಂತಿಮವಾಗಿ ಆ ಭೂಮಿಯನ್ನು ಪಡಿಬೇಕಾದ್ರೆ ನಮಗೆ ಗೊಂದಲವನ್ನು ಸೃಷ್ಟಿ ಮಾಡ್ತೀರಾ. ಸೃಷ್ಟಿ ಮಾಡಿ ಆ ಭೂಮಿಯನ್ನು ಪಡೆದು ಅದರಲ್ಲಿ ಬಾಡಿಗೆ ಬರೋಂಗೆ ಮಾಡಿಕೊಂಡು ಹೆಣ್ಣು ಮಕ್ಕಳು ಸಾಕಿ ಅಂತ ಹೇಳ್ತೀರಾ ನೀವು. ಆದರೆ ಆ ಬಾಡಿಗೆ ಮನೆಗಳನ್ನ ಅಲ್ಲಿ ಫ್ಯಾಕ್ಟ್ರಿಯನ್ನು ಕಟ್ಟಿದೆ ಬಾಡಿಗೆ ಮನೆಗಳನ್ನ ಕಟ್ಟಿದಾಗ ನಾವು ಬಾಡಿಗೆ ತೊಗೊಳ್ಳೋದು ಎಲ್ಲಿ? 10 ಗುಂಟೆನಲ್ಲಿ ಬೆಳೆ ಏನು ಬೆಳೆಯೋದು ನಾವು? ಹಾಗಾಗಿ ಅದಕ್ಕೆ ಕಡಿವಾಣ ಹಾಕಬೇಕು. ಒಂದು, ಭೂಮಿಯನ್ನು ಪಡಿಬಾರ್ದು. 2 ವರ್ಷದೊಳಗಡೆ ಆ ಪಡೆದಿರ್ತಕ್ಕಂಥ ವ್ಯಕ್ತಿ ಭೂಮಿಯನ್ನು ಸದುಪಯೋಗ ಪಡಿಸ್ಕೊಂಡು ಉದ್ಯೋಗ ಸೃಷ್ಟಿಯನ್ನು ಮಾಡಲಿಲ್ಲ ಅಂದರೆ ಆ ಭೂಮಿ, ಆ ಸರ್ವೆ ನಂಬರು ಮೂಲ ಮಾಲೀಕ ಯಾರಿರ್ತಾನೋ ಆ ಮಾಲೀಕನಿಗೆ ಹಿಂದಕ್ಕೆ ತಿರುಗಿಸಬೇಕು ಅಂತೇಳಿ ಉದ್ದೇಶದಿಂದ ಈ ತುರ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸರ್ಕಾರ ಅಥವಾ ಅಧಿಕಾರಿಗಳು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ನಮಗೆ ಏನು ಭೂ ಪರಿಹಾರದಲ್ಲಿ ಅನ್ಯಾಯ ಮಾಡಿದ್ದೀರಾ, ಭೂ ಪರಿಹಾರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಹಣ ಪಡಿತಾ ಇರ್ರಿ. ಪಕ್ಕದ ಬೈರ್ದೇನಹಳ್ಳಿ ಗ್ರಾಮಕ್ಕೆ 10 ಲಕ್ಷ ರೂಪಾಯಿ ಹಣ ಪಡಿತಾ ಇರೋಂಥ ಸಮಯದಲ್ಲಿ ನೀವು ಹಾಕ್ಕೊಟ್ರಿ. ಆ ಮಾತನ್ನು ಇಲ್ಲೂ ನಮಗೂ ಉಳಿಸ್ಕೊತಿರೋ ಅನ್ನೋ ನಂಬಿಕೆ ಮೇಲೆ ನಾವು ರೈತರು ಒಪ್ಕೊಂಡು ಸುಮ್ಮನೆ ಇದ್ದೀವಿ. ನಿಮ್ಮನ್ನು ಕೇಳ್ತಾನೆ ಇದ್ದೀವಿ. ನೀವು ಕಣ್ಣೋರ್ಸ ನಾಟಕ ಆಡ್ಕೊಂಡೇ ಬರ್ತಾ ಇದ್ದೀರಾ. ಸರ್ಕಾರದ ಜೊತೆಯಲ್ಲಿ ಮಾತಾಡಿ ಯಾವುದೇ ತೀರ್ಮಾನವನ್ನು ತೊಗೊಂಡಿಲ್ಲ. ದಯವಿಟ್ಟು ಈಗ ಬೇಗ ಜರೂರಾಗಿ ಮಾತಾಡಿ ಒಂದು ತೀರ್ಮಾನವನ್ನು ತೊಗೋಬೇಕು. ಇಲ್ಲಾಂದರೆ ನಾವು ಕಾನೂನು ಹೋರಾಟಕ್ಕೆ ಮುಂದಾಗ್ತೀವಿ. ನಾಗದೇಹಳ್ಳಿ ಗ್ರಾಮದ ಅಜಯ್ ಆನಂದಮೂರ್ತಿ ಅಂತೇಳಿ ರೈತ ಮುಖಂಡರು ಹಾಗೂ ರೈತ ಕೂಡ ನಾನು ಅಲ್ಲಿ. ನಾಗದೇಹಳ್ಳಿ 16 ಹೊಸಹಳ್ಳಿ 2022 ನೋಟಿಫಿಕೇಶನ್ ಆಗಿ 6-1 ಆಯಿತು.
ಅಲ್ಲಿಂದ ಇದುವರೆಗೂ ಒಂದು 60% ಜನ ಅಮೌಂಟು ಮತ್ತು ಬದಲಿ ಜಾಗನ ತೊಗೊಳೋದಕ್ಕೆ ಅರ್ಜಿಗಳು ಹಾಕ್ಕೊಂಡವ್ರೆ. ಅಮೌಂಟು ಬರೋ ವಿಚಾರದಲ್ಲಿ ನೋಡಿದ್ರೆ ಒಂದು 2 ತಿಂಗಳಿಗೊಂದ್ಸರಿ 3 ತಿಂಗಳಿಗೊಂದ್ಸರಿ 50 ಕೋಟಿ 25 ಕೋಟಿ ಇಷ್ಟೇ ಬರೋದು. ಆ ದುಡ್ಡು ಬಂದಾಗ ಏನು ಒಂದು 20, 30, 40 ಜನ ರೈತರುಗಳು ಅರ್ಜಿಗಳು ಹಾಕ್ಕೊಂಡಿರ್ತಾರೆ. ಯಾರು ಹೋಗಿ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾರೆ ಅವ್ರದ್ದು ಕೆಲಸ ಆಗ್ತದೆ. ಏನೂ ಗೊತ್ತಿಲ್ಲದೆ ಇದ್ದಂಥ ರೈತರದ್ದು ಕೆಲಸ ಯಾವುದೇ ಕಾರಣಕ್ಕೂ ಅಲ್ಲಿ ಆಗಲ್ಲ, ವಿಳಂಬ ಆಗ್ತದೆ. ಇದು KIADB ಒಂದು ಧೋರಣೆ ಒಂದು. ಆಮೇಲೆ ಸರ್ಕಾರದಲ್ಲಿ ದುಡ್ಡಿಲ್ಲ, ಕೇಳಿದ್ರೆ 2 ತಿಂಗಳಾದರೂ 3 ತಿಂಗಳಾದರೂ ದುಡ್ಡು ಬರಲ್ಲ. ಬಂದಾಗ ಅಲ್ಲಿ ಡಿಮ್ಯಾಂಡ್ ಕ್ರಿಯೇಟ್ ಆಗ್ತದೆ. ಯಾರು ಹೋಗಿ ಮುಂದೆ ಮಾಡಿರ್ತಾರೋ ಅವ್ರ ಕೆಲಸಗಳಾಗ್ತದೆ. ನಿಜವಾದ ಬಡವರಿಗೆ ಇನ್ನೂ ವಿಳಂಬ ಆಗ್ತಾನೇ ಐತೆ. ಅದು ಒಂದಾದರೆ ಬದಲಿ ಜಾಗದಲ್ಲಿ ತಿಂಗಳ ಒಂದು ಎಕರೆಗೆ 10,781 ಅಡಿ ಕೊಡ್ತೀರಿ ಅಂತ ಅವರು ಉಚಿತವಾಗಿ ಮಾಡ್ಕೊಂಡು ಕೊಡ್ತೀವಿ ಅಂತ ಹೇಳ್ತಾರೆ. ಆದರೆ ನನ್ನದೇ ಫೈಲು ಇದುವರೆಗೂ 8 ತಿಂಗಳಾಗೈತೆ. 8 ತಿಂಗಳಾದ್ರೂ ಇದುವರೆಗೂ ಅಲ್ಲಿ ಬದಲಿ ಜಾಗದ ನಿವೇಶನ ಪಡ್ಕೊಳಕ್ಕೆ ನನ್ನ ಕೈಗೆ ಆಗಲಿಲ್ಲ. ಯಾಕಂದರೆ ಪ್ರತಿಯೊಂದು ಸೆಕ್ಷನ್ಗೆ ಹೋದ್ರೂ ಹಣ ಕೊಡಿಲ್ಲ ಅಂದರೆ ನಮ್ಮಲ್ಲಿರೋ ಏನು ನಾವು ದಾಖಲೆಗಳಲ್ಲಿ ಹಾಕಿರ್ತೀರಿ ಆ ದಾಖಲೆಗಳನ್ನ ಕಿತ್ತು ಬಿಸಾಕ್ಬಿಟ್ಟು ಮತ್ತೆ ಇದು ದಾಖಲೆ ಕೊಡಿ ಅಂತ ನಮ್ಗೆ ಹೇಳ್ತಾರೆ. ಮತ್ತು ಆ ದಾಖಲೆ ತೊಗೊಂಡು ನಾನು ಹೋಗಿ ಆ ಫೈಲ್ ನೋಡೋಷ್ಟೊತ್ತಿಗೆ ಆ ಫೈಲ್ನ ಯಾವುದೋ ಒಂದು ಇಲಾಖೆಯಲ್ಲಿ ಮಚ್ಚಿಕ್ಕಿರ್ತಾರೆ. ಒಬ್ಬ ಇಂಜಿನಿಯರು ಈಗ ಬಂದಿರೋ ಒಬ್ಬ ಇಂಜಿನಿಯರ್ ಮಾರುತಿ ಅಂತ 1 ತಿಂಗಳು ಫೈಲ್ ನನ್ನದು ಮುಚ್ಚಿಕೊಳ್ಳ ಹೆಡ್ ಆಫೀಸಲ್ಲಿ ಐತಿ ಅಂತ ಹೇಳ್ತಾರೆ. ಹೆಡ್ ಆಫೀಸಲ್ಲಿ ಹೋಗಿ ನಾನು 3-4 ಬಾರಿ ವಿಚಾರಣೆ ಮಾಡಿದಾಗ ಇಲ್ಲಪ್ಪ ಫೈಲ್ ರಿಟರ್ನ್ ಹೋಗೈತೆ, ಅಲ್ಲೇ ಹೋಗೈತೆ ಹೋಗು ಅಂತ ಹೇಳ್ತಾರೆ. ಇಲ್ಲಿ ಬಂದು ವಿಚಾರಣೆ ಮಾಡಿದ್ರೆ ಕೇಸ್ ವರ್ಕರ್ ಕೇಳಿದ್ರು ಇಲ್ಲ ಅಂತಾರೆ, AW ಅವ್ರು ಕೇಳಿದ್ರು ಇಲ್ಲ ಅಂತಾರೆ, DO ಅವ್ರು ಕೇಳಿದ್ರು ಇಲ್ಲ ಅಂತಾರೆ. ಈ ರೀತಿ ಒಬ್ಬ ನನಗೆ ವಿದ್ಯಾವಂತನಾದ ನನಗೆ ಇಷ್ಟು ತೊಂದರೆ ಕೊಟ್ಟಾಗ ಇನ್ನು ಸಾಮಾನ್ಯ ರೈತರಿಗೆ ಇನ್ನೆಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಅಲ್ಲಿ ಪ್ರತಿಯೊಬ್ಬ ರೈತರು ಅಲ್ಲಿ ಓಡಾಡ್ಕೊಂಡು ಬರೋದು, ಇಲ್ಲ ನಮ್ಮ ಕೆಲಸ ಆಗಲಿಲ್ಲ. ಇದೇ ವಿಚಾರಗಳು ಅಲ್ಲಿ ನಡೀತಾ ಇರೋದು. ಈ ಒಂದು ವಿಚಾರವಾಗಿ ಮಾನ್ಯ ಸರ್ಕಾರ ಹಾಗೂ ಏನು ನಮ್ಮ ತಾಲೂಕಿನ ಏನು MLAಗಳಾದ ಇವರು ಸಹ ಇವ್ರಿಗೂ ಜವಾಬ್ದಾರಿ ಇದೆ. ಇವರು ಸದನದಲ್ಲಿ ಇಂಥ ವಿಚಾರಗಳನ್ನೆಲ್ಲ ಚರ್ಚೆ ಮಾಡಬೇಕು, ಅಧಿಕಾರಿಗಳಿಗೆ ಸ್ವಲ್ಪ ಬಿಸಿ ಮಾಡಿಸ್ಬೇಕು ಅಂತ ಹೇಳ್ತಾ, ಈ ನಮ್ಮ ಏನು ದೊಡ್ಡಬಳ್ಳಾಪುರ ತಾಲೂಕು ವ್ಯಾಪ್ತಿಯಲ್ಲಿ ಇನ್ನೂ ಒಂದು ಸುಮಾರು ಒಂದು 3-4 ಗ್ರಾಮ, ರಘುನಾಥಪುರ, ಶಿವಪುರ, ಸೊಣಪನಹಳ್ಳಿ, ಇನ್ನು ಆ ಕಡೆ ಬಂದರೆ ದೇವನಹಳ್ಳಿ ತಾಲೂಕಿನಲ್ಲಿ ನಮ್ಮ ತೂಪಗೆರೆ ಹೋಬಳಿ ದಂಡದಾಸ್ಪುರಗಳ್ಳಿ, ವಾಸುದೇವನಹಳ್ಳಿ, ಕುರುಬ್ರಹಳ್ಳಿ, ಈ ಕಡೆಯೂ ಒಂದು 2,000 ಎಕರೆ ಮಾಡೋಂಥ ವಿಚಾರಗಳು ಚರ್ಚೆಗಳಾಗ್ತಾ ಇದ್ದಾವೆ. ಈ ನಮ್ಮ ತಾಲೂಕಿನ ಮತ್ತು ಪಕ್ಕದ ತಾಲೂಕಿನ ಎಲ್ಲ ರೈತರುಗಳು ಸಹ ಒಗ್ಗಟ್ಟಾಗಿ ನೀವು ಆ ಜಮೀನುಗಳನ್ನ ಏನು ಸಂಚು ಮಾಡಿ ಭೂಸ್ವಾಧೀನ ಮಾಡೋದಕ್ಕೆ ತಯಾರು ಮಾಡ್ಕೊತಾವ್ರೆ. ಹಂಗಾಗಿ ನೀವು ಎಚ್ಚರಿಕೆಯಿಂದ ಇದ್ದು ಅದನ್ನು ಆಗದೇ ರೀತಿ ನೋಡ್ಕೊಂಡು ಹೋಗಬೇಕು ಅಂತ ನಾನು ಈ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ರೈತರ ಪರವಾಗಿ ಈ ವಿಚಾರನ ಮಾನ್ಯ MLA ಅವರಾದಂಥ ವೀರಾಜ್ ಮುನ್ರಾಜ್ ಅವರು ಸದನದಲ್ಲಿ ಮಾತಾಡಿ ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಆನಂದ್ ಎಂ, ತಾಲೂಕು ವ್ಯವಸಾಯ ಉತ್ಪನ್ನ ದೊಡ್ಡಬಳ್ಳಾಪುರ ತಾಲೂಕಿನ ಮಾಜಿ ಅಧ್ಯಕ್ಷರು, ಹಾಲಿ ನಿರ್ದೇಶಕರು. ನಿರಂತರ ನಿಮ್ಮ ಮುಂದೆ ಜನಸೇನಾ ಕರ್ನಾಟಕ TV.